ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಬೆಳಿಗ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ನಾನು ಹೆಲ್ದಿ ಪರೋಟ ಮಾಡ್ತಾ ಇದ್ದೀನಿ. ಪ್ರೋಟೀನ್ ತುಂಬ ರಿಚ್ ಆಗಿರುವಂಥದ್ದು. ಅದನ್ನ ಹೇಗೆ ಮಾಡ್ತಿದ್ದೀನಿ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇವಾಗ ಪರೋಟ ಮಾಡೋದಕ್ಕೆ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ದಪ್ಪ ಗಾತ್ರದ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಟೊಮೆಟೊ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ, ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಹೆಸರು ಕಾಳನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಮಿಕ್ಸಿ ಜಾರಲ್ಲಿ ನಾನೀಗ ಬೆಳ್ಳುಳ್ಳಿ, ಈರುಳ್ಳಿ, ಹಸಿ ಶುಂಠಿ ಹಾಕೊಂಡ್ಬಿಟ್ಟು ಪೇಸ್ಟ್ ರೆಡಿ ಮಾಡ್ಕೊಳ್ತೀನಿ. ಹೆಸರು ಕಾಳನ್ನು ಒಂದಿನ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ಇವಾಗ ಇದರ ನೀರೆಲ್ಲ ತೆಗೆದು ಒಂದ್ಸರಿ ಕ್ಲೀನಾಗಿ ತೊಳ್ಕೊಂಡು ಇದಕ್ಕೆ ಮುಳುಗುವಷ್ಟು ನೀರು ಹಾಕಿ ಬೇಯಿಸೋದಕ್ಕೆ ಇಟ್ಕೊಳ್ತೀನಿ. ಒಂದು ಇಡೀ ರಾತ್ರಿ ಇದು ನೆನೆದಿರಬೇಕು, ಅಥವಾ ಮೊದಲಿನ ದಿನ ಬೆಳಿಗ್ಗೆನೇ ನೆನೆಸಿಟ್ರೂ ಆಗತ್ತೆ. ಎಷ್ಟು ನೆನೆಯುತ್ತೋ ಅಷ್ಟು ಒಳ್ಳೆಯದು, ಬೇಗ ಬೇಯುತ್ತೆ ಮತ್ತು ಮೊಳಕೆ ಬಂದರೂ ಕೂಡ ಒಳ್ಳೆಯದೇನೆ. ಇವಾಗ ಇದಕ್ಕೆ ನೀರು ಹಾಕಿ ಕುಕ್ಕರಲ್ಲಿಟ್ಟು 2 ಸೀಟಿ ಕೂಗಿಸ್ಕೊಂಡ್ರೆ ಸಾಕು. ಇವಾಗ ಮೆಂತ್ಯ ಸೊಪ್ಪನ್ನು ಕ್ಲೀನಾಗಿ ತೊಳ್ಕೊಳ್ಳೋಣ. ಇದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ತುಂಬ ಮಣ್ಣಿರುತ್ತೆ ಈ ಮಳೆಗಾಲದ ಮೆಂತ್ಯ ಸೊಪ್ಪು. ಕ್ಲೀನಾಗಿ ತೊಳ್ಕೊಬೇಕು ಇದನ್ನ. ನೋಡಿ ಸೊಪ್ಪಲ್ಲಿ ಎಷ್ಟು ಮಣ್ಣಿರುತ್ತೆ ಅಂತೇಳಿ. ಈಗ ನೀರು ತೆಗೆದ್ಮೇಲೆ ಗೊತ್ತಾಗುತ್ತೆ, ಮರಳೆಲ್ಲ ತುಂಬಾ ಇರುತ್ತೆ. ಮೆಂತ್ಯ ಸೊಪ್ಪಲ್ಲಿ ತುಂಬ ಮಣ್ಣಿರೋದ್ರಿಂದ 2 ಸಾರಿ ನೀಟಾಗಿ ತೊಳ್ಕೊಬೇಕು. ಇಲ್ಲ ಅಂದರೆ ಮರಳಿರುತ್ತಲ್ಲ, ಅದು ಜಗಿಯತ್ತೆ, ಒಂಥರ ಕಚ ಕಚ ಅಂತ ಬಾಯಿಗೆ ಸಿಗ್ತಾ ಇರುತ್ತೆ. ಅದಕ್ಕೆ ಕ್ಲೀನಾಗಿ ತೊಳ್ಕೊಂಬಿಟ್ರೆ. ಹೆಸರು ಕಾಳು ಬೇಯಿಸಿಟ್ಕೊಂಡಿದ್ದೀನಲ್ಲ, ಈ ನೀರನ್ನು ಎತ್ತಿಟ್ಕೊಳ್ತೀನಿ. ಈ ನೀರನ್ನ ಎಸಿಬೇಕಂತಿಲ್ಲ, ಇದೇ ನೀರಲ್ಲೇ ನಾವು ಹಿಟ್ಟನ್ನ ಕಲಿಸ್ಕೋಬೋದು. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಗಾಂಧಾರಿ ಮೆಣಸು ತೊಗೊಂಡಿದ್ದೀನಿ. ನೀವು ಯಾವ ಮೆಣಸು ಬೇಕಾದರೂ ತಗೋಬೋದು. 8ರಿಂದ 10ರಷ್ಟು ಹಸಿ ಮೆಣಸಿನಕಾಯಿ, 1 ಇಂಚಷ್ಟು ಹಸಿ ಶುಂಠಿ, ಅರ್ಧ ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕ್ಕೊಳ್ತಾ ಇದ್ದೀನಿ. ತರಿಯಾಗಿ ಮಾಡಿಕೊಂಡ್ರೆ ಸಾಕು. ಇದನ್ನ ಈಗ ಒಂದು ಕಡಾಯಿಯಲ್ಲಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನೀಗ ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ಶುಂಠಿ, ಹಸಿಮೆಣಸು, ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋದರೆ ಚೆನ್ನಾಗಿರುತ್ತೆ. ಇದಕ್ಕೆ ಕೊಟ್ಕೊಂಡಂತ ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಕಟ್ ಮಾಡಿ ಇಟ್ಕೊಂಡಿರೋದು. ಸ್ವಲ್ಪ ಹಸಿ ವಾಸನೆ ಹೋಗಲಿ, ಚೆನ್ನಾಗಿರುತ್ತೆ. ಹಾಗೇನೂ ಹಾಕ್ಕೋಬೋದು, ಈ ರೀತಿ ಹುರಿದು ಹಾಕ್ಕೋಬೋದು. ನನಗೆ ಈ ರೀತಿ ಹುರಿದು ಹಾಕೋದ್ರೆ ಸ್ವಲ್ಪ ಇನ್ನೂ ಜಾಸ್ತಿ ಇಷ್ಟ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಇವಾಗ ಉರಿ ತೆಕ್ಕೊಂಡಿದ್ದೀನಿ. ಒಂದು ಬೌಲಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಹಾಗೆ ಬೇಯಿಸಿಟ್ಕೊಂಡಂಥ ಹೆಸರು ಕಾಳು, ಕಟ್ ಮಾಡ್ಕೊಂಡಂಥ ಒಂದು ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥದ್ದು,
ಹಾಗೆ ಕಟ್ ಮಾಡಿಟ್ಕೊಂಡಂಥ ಒಂದು ಈರುಳ್ಳಿ, ಹಾಗೆ ಜೀರಿಗೆ ಪುಡಿ 1 ಚಮಚದಷ್ಟು ಚಿಕ್ಕ ಚಮಚದಲ್ಲಿ, ಅರಿಶಿನ ಪುಡಿ ಸ್ವಲ್ಪ 1/4 ಚಮಚದಷ್ಟು, ಹಾಗೆ ಅಚ್ಚ ಖಾರದ ಪುಡಿ 1 ಚಮಚದಷ್ಟು, ಹಾಗೆ ಆರಿಗೆನೋ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ಹಾಗೆ ಸ್ವಲ್ಪ ಸಕ್ಕರೆ, ಹೆಸರು ಕಾಳು ಬೇಯಿಸ್ಕೊಂಡಿದ್ದೀನಲ್ಲ ಅದೇ ನೀರೇ ಹಾಕ್ಕೊಂಡು ಇವಾಗ ಇದನ್ನ ಕಲಿಸ್ಕೊತೀನಿ. ಬೇಕಂದರೆ ಎಕ್ಸ್ಟ್ರಾ ನೀರು ನೀವು ಹಾಕ್ಕೋಬೋದು. ಹೆಸರು ಕಾಳು ಬೇಯಿಸ್ಕೊಂಡಿರ್ತೀವಲ್ಲ, ಆ ನೀರನ್ನು ಹಾಳು ಮಾಡೋದಕ್ಕಿಂತ ಅದನ್ನೇ ಹಾಕಿದರೆ ತುಂಬ ಹೆಲ್ದಿ. ಅದಕ್ಕೋಸ್ಕರ ನಾನು ಅದನ್ನೇ ಹಾಕ್ಕೊಳ್ತಾ ಇರುವಂಥದ್ದು. ಈ ಪರೋಟದಲ್ಲಿ ಹೆಸರು ಕಾಳಿರುತ್ತೆ, ಹಾಗೆಯೇ ಮೆಂತ್ಯ ಸೊಪ್ಪಿರುತ್ತೆ, ಈರುಳ್ಳಿ, ಟೊಮೆಟೊ ಎಲ್ಲನೂ ಇರುತ್ತಲ್ವ. ಸೊಪ್ಪಿರುತ್ತೆ, ಕಾಳಿರುತ್ತೆ, ವೆಜಿಟೇಬಲ್ಸ್ ಇರುತ್ತೆ, ಮತ್ತು ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಇಂಗು ಇದೆಲ್ಲ ಹಾಕಿರ್ತೀವಲ್ಲ, ಹೆಲ್ತಿಗೆ ತುಂಬಾ ಒಳ್ಳೆಯದು. ಎಳ್ಳು ಹಾಕಿರ್ತೀವಿ. ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ಇದು ಹೆಲ್ದಿಯಾಗಿರುತ್ತೆ ಮತ್ತು ಇಷ್ಟಪಟ್ಟು ತಿಂತಾರೆ. ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಹಾಗೆ ಬಿಳೆ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಮತ್ತೆ ಪುನಃ ಚೆನ್ನಾಗಿ ನಾದ್ಕೊಂಡು ಒಂದು 10 ನಿಮಿಷ ಇದನ್ನ ಮುಚ್ಚಿಡಬೇಕು. ಇವಾಗ 10 ನಿಮಿಷ ಆಗಿದೆ. ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಉಂಡೆ ಮಾಡ್ಕೊಳ್ತೀನಿ. ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಳ್ತಾ ಇದ್ದೀನಿ, ಎಳ್ಳು, ಹಾಗೆಯೇ ಕೊತ್ತಂಬರಿ ಸೊಪ್ಪು. ಮೇಲಿಂದ ನಾವು ಎಳ್ಳು ಹಾಗೆಯೇ ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಫ್ಲೆಕ್ಸ್ ಎಲ್ಲ ಹಾಕ್ಕೊಂಡ್ರೆ ಮಕ್ಕಳು ಕೂಡ ತುಂಬ ಖುಷಿಪಟ್ಟು ತಿಂತಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತಲ್ವ, ಒಳ್ಳೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತೆ. ತವ ಕೂಡ ಕಾದಿದೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಬಿಟ್ಟು ನಾವು ಲಟ್ಸ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಬೇಯಿಸ್ಕೊಳ್ಳೋಣ. ಇವಾಗ ಇದು ಹಾಕಿದ ನಂತರ ಇದ್ರ ಮೇಲೂ ಕೂಡ ಸ್ವಲ್ಪ ಎಣ್ಣೆನ ಹಾಕೋಣ. 1 ಚಮಚ ಅಥವಾ ಅರ್ಧ ಚಮಚ ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕೋ ಅದನ್ನ ನೀವು ಹಾಕ್ಕೋಬೋದು. ನಿಮಗೆ ಪದರಾಗಿ ಬೇಕಂದರೆ ಇನ್ನೊಂದು ಥರ ಲಟ್ಸೋದು ತೋರಿಸ್ತೀನಿ. ಮೊದಲು ಉಂಡೆ ಮಾಡ್ಕೊಂಬಿಟ್ಟು ಪುರಿ ಥರ ಲಟ್ಟಿಸ್ಕೊಳ್ಳಿ. ಆಮೇಲೆ 2 ಸೈಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಪುನಃ ಮೇಲ್ಗಡೆ ಈ ರೀತಿ ಎಣ್ಣೆ ಹಾಕ್ಕೊಳ್ಳಿ. ಮತ್ತೆ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ ಹಿಟ್ಟಲ್ಲಿ ಅದ್ಬಿಟ್ಟು ಲಟ್ಟಿಸ್ಕೊಳ್ಳಿ. ಈ ರೀತಿ ಲಟ್ಟಿಸಿ ಮಾಡೋದ್ರಿಂದ ಪದರಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಈಗ ಒಂದು ಸೈಡ್ ಬೆಂದಿದೆ, ತಿರುವಿ ಹಾಕ್ಕೊಳ್ಳೋಣ. 2 ಸೈಡು ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ಳೋಣ. ನೀವು ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದರೂ ಹಾಕಿ ಬೇಯಿಸ್ಕೋಬೋದು. ಈ ರೀತಿ ಮಾಡಿಕೊಂಡ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಇಟ್ಕೊಂಡ್ರೂ ಇದು ತುಂಬ ಮೃದುವಾಗಿಯೇ ಇರುತ್ತೆ. ಬೆಳಿಗ್ಗೆ ತಿಂಡಿಗೂ ಮಾಡ್ಕೋಬೋದು, ಹಾಗೆ ಲಂಚ್ ಬಾಕ್ಸಿಗೂ ತೊಗೊಂಡು ಹೋಗ್ಬೋದು. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಇಲ್ಲಾಂದರೆ ಮಕ್ಕಳಿಗೆ ಕಾಳು ತಿನ್ನಿಸೋದು, ಸೊಪ್ಪು ತಿನ್ನಿಸೋದೆಲ್ಲ ತುಂಬ ಕಷ್ಟದ ವಿಷಯ. ಈ ರೀತಿ ಮಾಡ್ಕೊಳ್ಳಿ, ಅವರು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನಮಗೂ ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು. ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇರುವವರಾದರೆ ನೀವು ಈರುಳ್ಳಿ ಬೆಳ್ಳುಳ್ಳಿನ ಇದರಲ್ಲಿ ಸ್ಕಿಪ್ ಮಾಡ್ಬೋದು. ಬೆಳ್ಳುಳ್ಳಿ ಬದಲು ಓಮ್ ಕಾಳು ಹಾಕ್ಬೋದು, ಅದು ಕೂಡ ಒಳ್ಳೆ ಪರಿಮಳ ಇರುತ್ತೆ. ಜೀರಿಗೆ, ಓಮ, ಇಂಗು ಈ ರೀತಿ ಹಾಕ್ಕೋಬೋದು. ಕೆಲವರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ವಲ್ಲ ಅಂಥವರು ಈರುಳ್ಳಿ ಬೆಳ್ಳುಳ್ಳಿ ಬಳಸ್ದೇನು
ಈ ಪರೋಟನ ಮಾಡ್ಕೋಬೋದು, ಹೆಲ್ದಿಯಾಗೇ ಇರುತ್ತೆ. ಮೇಲ್ಗಡೆಯಿಂದ ಈ ರೀತಿ ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಂಡ್ಬಿಟ್ಟು ಬಿಳೆ ಎಳ್ಳು ಹಾಕ್ಕೊಳ್ಳಿ ಸ್ವಲ್ಪ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮೇಲಿಂದ ಕೊತ್ತಂಬರಿ ಸೊಪ್ಪು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಇವಾಗ ರೆಡಿಯಾಗಿದೆ ಅರಿಶಿ ಲಂಚ್ ಬಾಕ್ಸಿಗೆ. ಅರಿಶಿ ಹೆಂಗೆ ಇದೆ? ಚಲೋ ಇದೆ. ಮೊಸರು ಉಪ್ಪಿನಕಾಯಿ ಸಂತೀರ ಅರಿಶಿ ಚಲೋ ಆಗ್ತು ಬೇಡ್ತಾ ನಿಂಗೆ? ಹಾಗೆ ತಿಂಬಲೇ ಇಷ್ಟನಾ ನಿಂಗೆ? ನಿಮಗೂ ಕೂಡ ಈ ಪ್ರೋಟೀನ್ ರಿಚ್ ಆಗಿರುವಂಥ ಹೆಲ್ದಿ ಪರೋಟ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿರ್ತೀನಿ. ಖಂಡಿತ ಟ್ರೈ ಮಾಡಿ, ಹೇಗಿತ್ತಂತೇಳಿ ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಗಾಯತ್ರಿ ಕಿಚನಲ್ಲಿ ನಾನು ಭಾಳಷ್ಟು ಲಂಚ್ ಬಾಕ್ಸ್ ರೆಸಿಪಿನ ತೋರಿಸಿದ್ದೀನಿ. ಹಾಗೆ ಸೌತೆಕಾಯಿನ ಮಾಡುವಂಥ ಅಕ್ಕಿ ರೊಟ್ಟಿ, ತೆಳ್ಳೆವು, ಹವ್ಯಕರ ಪ್ರಿಯವಾದಂಥ ರೆಸಿಪಿಗಳು, ತಂಬಳಿಗಳು ಸುಲಭವಾಗಿ ಮಾಡುವಂಥದ್ದು, ಹಾಗೆಯೇ ಸಿಹಿ ತಿಂಡಿಗಳು, ಹೀಗೆ ಸುಮಾರಷ್ಟು ವಿಡಿಯೋಸ್ನ ಹಾಕಿದ್ದೀನಿ. ಅದನ್ನ ನೋಡಿ ನೀವು ಕೂಡ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗತ್ತೆ. ಇನ್ಯಾವೆಲ್ಲ ರೆಸಿಪಿ ಬೇಕು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ನನಗೆ ಬರುವಂಥ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತೀನಿ.